ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರುದ್ಧ ಬೆಂಗಳೂರಿನಲ್ಲಿ ಜೆಡಿಎಸ್ ನಡೆಸಿದ ಪ್ರತಿಭಟನೆಯಲ್ಲಿ ಜೆಡಿಎಸ್ನ ಬಂಡಾಯ ನಾಯಕರು ಹಾಜರಾಗಿದ್ದರು. ಬಂಡಾಯ ಶಾಸಕ ಗೋಪಾಲಯ್ಯ ಹಾಗೂ ಜಮೀರ್ ಅಹಮದ್ ಬೆಂಬಲಿಗ ಕಾರ್ಪೊರೇಟರ್ ಹಾಜರಿದ್ದರು. ಜೆಡಿಎಸ್ನಿಂದ ಅಮಾನತಾಗಿದ್ದ ಗೋಪಾಲಯ್ಯ ಅಮಾನತನ್ನ ಪಕ್ಷ ಹಿಂಪಡೆದಿದೆ. ಆದರೆ ಗೋಪಾಲಯ್ಯ ಮಾತ್ರ ಒಲ್ಲದ ಮನಸ್ಸಿನಿಂದ ಪ್ರತಿಭಟನೆಗೆ ಬಂದಂತಿತ್ತು. ಯಾಕಂದ್ರೆ ಎಚ್ಡಿಕೆ ಸೇರಿದಂತೆ ವೇದಿಕೆ ಮೇಲೆ ಕುಳಿತಿದ್ದ ಎಲ್ಲರೂ ಪಕ್ಷದ ಶಾಲು ಹಾಕಿದ್ರು. ಗೋಪಾಲಯ್ಯ ಮಾತ್ರ ಹಾಕಿರಲಿಲ್ಲ. ಇನ್ನು ಉಪಮೇಯರ್ ಆಯ್ಕೆ ವೇಳೆ ಭಿನ್ನಮತ ಹೊರಹಾಕಿ ಜಮೀರ್ ಜೊತೆ ಗುರುತಿಸಿಕೊಂಡಿದ್ದ ಇಮ್ರಾನ್ ಪಾಷಾ ಇಂದಿನ ಪ್ರತಿಭಟನಾ ಸಭೆಯ ವೇದಿಕೆ ಮೇಲೆ ಬಂದು ಕುಳಿತಿದ್ದು ವಿಶೇಷವಾಗಿತ್ತು. ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪ ಪ್ರತ್ಯಾರೋಪ ಪರಸ್ಪರ ಕೆಸರೆಚಾಟ ಮಾಡ್ತಾ ಇರೋದು ಸಾವಿರಾರು ಕೋಟಿ ಭ್ರಷ್ಟಾಚಾರ ಹಗರಣಗಳ ಮೂಲಕ. ಸಿದ್ದರಾಮಯ್ಯ ಬಂಟನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಟೀಚರ್ ಕೆಲಸದ ಟ್ರಾನ್ಸ್ಫರ್ಗಾಗಿ ಬಂದಿದ್ದ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ.